ನಿಜವಾಗಿ ಯಾರ್ದ ಏನು ಯೋಗ್ಯ ಯಾರಿಗಿದೆ ಅವ್ರು ಕೊಡುವಂಥದ್ದು, ಮತ್ತು ನಮ್ಮ ವಿರೋಧಿಗಳಿಗೆ ಕೊಡಬಾರ್ದು ಅನ್ನುವಂಥ ಮಾತುಗಳು ಏನು ಕೇಳಿ ಬರ್ತಾ ಇದ್ದಾವೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ ವಿರೋಧಿಗಳು. ಅದು ಆಗಬಾರ್ದಲ್ಲ. ಯಾಕಂದ್ರೆ ಇಲ್ಲಿ ಮುಖ್ಯ ಪತ್ತುಗಳಂದ್ರೆ ಯಾರ್ದು? ರೈತರು. ರೈತರಿಗೆ ಇಲ್ಲಿ ಸಾಲ ಸಿಗಬೇಕು, ಅವ್ರ ಬದುಕು ಅದು ಶೂನ್ಯ ಬಡ್ಡಿದ್ರಿಂದ ಆಯ್ತಪ್ಪ, ಇನ್ನೂ ಬದುಕು ಅವ್ರನ್ನ ಒಂದಿಷ್ಟು ಸುರಳಿತವಾಗಿ ಹೋಗೋದಕ್ಕೂ ಸಹಾಯ ಆಗ್ತದೆ ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ಇವತ್ತಿದ್ದಂಥ ಅನೇಕ ಪ್ರಶ್ನೆಗಳಿಗೆ ನಮ್ಮ DCC ಬ್ಯಾಂಕಿನ ಜೊಲ್ಲೆಯವರು ಸಮರ್ಪಕ ಉತ್ತರ ಇವತ್ತಿನ ಕೊಡಬಲ್ಲರು. ಮತ್ತು ಉತ್ತರ ಕೊಡೋಕ್ಕಿಂತ ಮುಖ್ಯ ಏನಪ್ಪ ಅಂತಂದ್ರೆ ಸೊಸೈಟಿ ಈಗಾಗಲೇ ಅವರು ಅಂದ್ಕೊಂಡಂಗೆ ಈಗಾಗಲೇ ಪಾಲ್ಚಂದ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಇವತ್ತು 7,000 ಕೋಟಿ ರೂಪಾಯಿ ಇದ್ದು ಮುಂದಿನ 5 ವರ್ಷಗಳಲ್ಲೇ ನಾವು ಅದನ್ನು ಡಬಲ್ ಅಥವಾ ಟ್ರಿಬಲ್ ಮಾಡ್ತೀವಿ ಅಂತ ಹೇಳಿದಾರೆ. ಟ್ರಿಬಲ್ ಏನು ಬೇಕಾಗಿಲ್ಲ, ಡಬಲ್ ಆದರೂ ಸಾಕು, ಬೆಳೀಲಿ. ಆದರೆ ಅದೇ ಕಾಲಕ್ಕೆ ರೈತರು ಉಳಿಯುವಂಥ, ರೈತರ ಬೆಳೆಗಳಿಗೆ ಅನುಕೂಲ ಆಗುವಂಥ ಸಾಲಗಳು ಹೆಚ್ಚು ಸಿಗಲಿ ಅನ್ನೋದು ಸಹಿತ ಇಲ್ಲಿ ನಮ್ಮೆಲ್ಲರ ಒತ್ತಡವೂ ಅದಾಗಿದೆ. ಯಾಕಂದ್ರೆ ರೈತ ಉಳಿಬೇಕಾಗ್ಯದ. ಯಾಕೆ ಇದು ನೋಡ್ರಿ ನೀವು ಬೇಕಾದ್ರೆ ಹಿಸ್ಟ್ರಿ ತೆಗೆದ ರೈತರು ಸಾಲ ತಗೋತಾರೆ ಪಾಪ. ಆದ್ರೆ ಸಾಲ ಬರೀ ಬಡ್ಡಿ ತುಂಬೋದಕ್ಕೆ ವರ್ಷದ ಮೇಲೆ ತೊಗೊಂಡಿರ್ತಾರೆ. ವರ್ಷದ ಆಧಾರ ಮೇಲೆ ಸೊಸೈಟಿಗಳೆಲ್ಲ 1 ವರ್ಷ ಆದ್ಮೇಲೆ ಮತ್ತೆ ಪಾಪ ಅವ್ರ ಪರಿಸ್ಥಿತಿ ಹೇಗಿರ್ತದಂದ್ರೆ ಮತ್ತೆ ಎಲ್ಲಿರೋ ಸಾಲದ ದುಡ್ಡು ತರೋದು, ಬಡ್ಡಿ ತುಂಬೋದು, ಮತ್ತೆ ಸಾಲ ಮತ್ತೆ ಮಾಡ್ಕೊಂಡು ಮತ್ತೆ ಸಾಲ ಅಷ್ಟೇ ಉಳಿದು ಬಡ್ಡಿ ಕೊಡೋದು ಹೋಗುವಂಥದ್ದು. ಯಾವಾಗ ನಮ್ಮ ರೈತರು ತಮ್ಮ ಕಾಲ ಮತ ನಿಲ್ಲುವಂಥದ್ದು ಆಗಬೇಕು. ಅದಕ್ಕೆ ನಾನು ಮೇಲೆ ಈ ಹಿಂದಿನ ಎಲೆಕ್ಷನ್ ಸಂದರ್ಭದಲ್ಲಿ ಸಾಕಷ್ಟು ಮಾತಾಡಿದ್ದೀನಿ ಆ ದಿಶೆಯಲ್ಲಿ. ನೀವು ನಮ್ಮ ರೈತ ಅವನ ಬೆಳೆಗೆ ಬೆಂಬಲ ಬೆಲೆ ಅನ್ನೋಕ್ಕಿಂತಲೂ ಬೆಳೆಗೆ ಬೆಲೆ ಸಿಗಬೇಕಾಯ್ತಲ್ಲ, ಅವ ತನ್ನ ಬೆಳೆಯನ್ನು ರಕ್ಷಣೆ ಮಾಡಿ ಇಟ್ಕೋಬೇಕಾಗ್ತದೆ. ಯಾಕಂದ್ರೆ ರಾಶಿಯ ಸಂದರ್ಭದಲ್ಲಿ ಡೌನ್ ಆಗಿರ್ತದೆ. ನಿಮಗೆ ಗೊತ್ತಿದ್ದು ಮಾತದ ಮಾರ್ಕೆಟ್ ಯಾವ ರೀತಿಯಾಗಿ ವರ್ತನೆ ಮಾಡ್ತದೆ ಅಂತೇಳಿ. ಹೆಚ್ಚು ಮಾಲ್ ಬಂದಾಗ ಏಕದಮ್ ರೇಟ್ ಡೌನ್ ಆಗ್ತದೆ. ಒಂದು ಸ್ವಲ್ಪ ದಿವಸ ಆಗೋದು ಮತ್ತೆ ಆ್ಯಸ್ ಯೂಸ್ವಲ್ ಉಳಿತದೆ. ಅದು ಉಳಿಸೋ ಸಲುವಾಗಿ ಪ್ರತಿ ನಮ್ಮ PKPSಗಳಿಗೆ ಗೋಡೌನ್ಗಳನ್ನ ಅಥವಾ ಪ್ರತಿ ಗ್ರಾಮ ಪಂಚಾಯತ್ಗೆ ಗೋಡೌನ್, ಒಂದು ಹಳ್ಳಿ ಗೋಡೌನ್ಗಳನ್ನ ಯಾಕೆ ಮಾಡಿಕೊಡ್ಬಾರ್ದು? ಈ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು? ಯಾವುದೋ ಫ್ಯಾಕ್ಟ್ರಿ ಯಾರು ಕೊಡ್ತೀರಿ ಅದು ಕೊಟ್ಟ ಸ್ವಲ್ಪ ಕಡಿಮೆ ಬಡ್ಡಿ ತುಂಡು ಅಲ್ಲೇ ಒಂದು ಏನು ಪ್ರತಿ ಹಳ್ಳಿನೂ ವ್ಯಾಪಾರ ಕೇಂದ್ರ ಆಗಿ ಯಾಕೆ ಮಾಡಬಾರ್ದು? ಜೊಲ್ಲೆ ಅವರ ಅಂತ ಪ್ರಶ್ನೆ